ನಮಸ್ಕಾರ ಫ್ರೆಂಡ್ಸ್, ಆಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇದು ಬಳ್ಳಾರಿಯ ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ ಅಂತಲೇ ಹೇಳ್ಬೋದು, ಪಾರ್ಟ್ 2 ವ್ಲಾಗ್. ಈಗ ಈವ್ನಿಂಗ್ ಆರತಿ ವ್ಲಾಗ್ ಇದು. ಈವ್ನಿಂಗ್ ಮತ್ತೆ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಈ ಆರತಿ ವ್ಲಾಗ್ ನೋಡ್ಬೋದು ನೀವು. ಈ ಆರತಿ ಬಗ್ಗೆ ನಾನು ಸುಮಾರು ಸತಿ ನಾನು ವ್ಲಾಗಲ್ಲಿ ಹೇಳಿದ್ದೀನಿ. ಬನ್ನಿ, ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ವೈಬು ಎಷ್ಟು ಚೆನ್ನಾಗಿದೆ, ಎಷ್ಟು ಪಾಸಿಟಿವಿಟಿ ಕೊಡುತ್ತೆ. ಆ ಗಂಟೆ ಶಬ್ದ, ಆ ಪೂಜೆ ಮಾಡ್ತಿರೋದು, ಅದೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ನೀವು. ನಾವಂತರೂ ಮುಂದೆ ನಿಂತ್ಕೊಂಡಿದ್ವಿ. ಎಲ್ಲರೂ ಬಂದವರು ಪ್ರತಿಯೊಬ್ಬರೂ ಆರತಿ ಮಾಡ್ತೀವಿ. ಆ್ಯಂಡ್ ನಿಂತ್ಕೊಂಡು ದೇವರಿಗೆ ಎಲ್ಲ ಅದು ಏನೇನು ಪೂಜೆ ಪುನಸ್ಕಾರ ಎಲ್ಲ ಇರುತ್ತೋ ಅದೆಲ್ಲ ಮಾಡ್ತೀವಿ. ನೋಡ್ಬೋದು, ಈಗ ನಮ್ಮ ಫ್ಯಾಮ್ಲಿ ಆರತಿ ಮಾಡ್ತಾಯಿದ್ದೀವಿ. ತುಂಬ ಫುಲ್ಲು ಆರತಿ ಮಾಡೋದು ಇದು. 2 ಕುರಿದು ಅದೆಲ್ಲ ಏನೇನಿರುತ್ತಲ್ಲ ಐಟಮ್ಸ್ಗಳು ಎಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ಇದು. ಕಣ್ಕದ ಆರತಿ ಮಾಡಿ ಬನ್ನಿ. ಈಗ ಗೋಲು ಎಲ್ಲ ತೋರಿಸ್ತಾನೆ, ನೋಡ್ತಿರಂತೆ. ನಮಸ್ಕಾರ ಫ್ರೆಂಡ್ಸ್, ನಾವು ದೇವ್ರ ಹತ್ರ ಬಂದಿದ್ವಿ. ಬಿಸ್ನಳ್ಳಿ ನಮ್ಮ ದೇವ್ರ ಹೆಸರು ಬಿಸ್ನಳ್ಳಿ. ನಮ್ಮ ದೇವ್ರ ಹೆಸರು ಗೊತ್ತಿಲ್ಲ. ನೀವು ಆಶೀರ್ವಾದ ತೊಗೊಳ್ರಿ ಫ್ರೆಂಡ್ಸ್. ದೇವರ ಆಶೀರ್ವಾದ ತೊಗೊಳ್ರಿ. ಮತ್ತು ಎಲ್ಲರಿಗೂ ತೋರಿಸ್ತೀವಿ ನಿಮಗೆ. ಎಲ್ಲರೂ ನಮ್ಮ ತಾತ ಹಿಡ್ದು, ನಮ್ಮ ಅಮ್ಮ ಹಿಡ್ದು, ನಮ್ಮ ಪಪ್ಪ ಹಿಡ್ದು, ನಮ್ಮ ತಮ್ಮ ಹಿಡ್ದು ಎಲ್ಲರಿಗೂ ತೋರಿಸ್ತೀವಿ. ಇಡೀ ಫ್ಯಾಮ್ಲಿಗೆ ತೋರಿಸ್ಬೇಕು. ಬನ್ನಿ ಶುರು ಮಾಡೋಣ. ಅಂತ ಯೂಟ್ಯೂಬ್ ಚಾನಲ್ ಸಚಿನ್ ಮಾವ ಅಂತೆ ನಾವು. ವಿನೋದ್ ಮಾಮ ಅಂತ. ಕೊಟ್ಟ ನಮ್ಮ ಬಾಬಾ. ಬರ್ರಿ, ಎಲ್ಲರೂ ಕುಂತಾರೆ. ಅದಕ್ಕೆ ನಾವು ಪ್ಲಾನ್ ಮಾಡ್ತೀವಿ, ವಿಡಿಯೋ ಮಾಡೋಣ. ಈಗ ಬನ್ನಿ ಗಾಯ್ಸ್, ನಾವು ದೇವಸ್ಥಾನಕ್ಕೆ ಹೋಗೋಣ. ಚಲ್ರಿ. देवाचं काढले घे क्लिक कर. नको आणि फ्रेंड्स फालतू मारते देवा. ನಾವು ಅದರಿಂದ
गोष्टी करतो ಸೊ ಫ್ರೆಂಡ್ಸ್ ಬನ್ನಿ, ಇಲ್ಲಿ ಆಟ ಆಡೋಕೆ ಜಾಗ ಇದೆ. ಸಿಮೆಂಟ್ ಮಾಡೋರು, ಮುಂಚೆ ಸಿಮೆಂಟ್ ಇದ್ದಿದ್ದಿಲ್ಲ. ನೋಡಿ ಗಾಯ್ಸ್. ನೀನು ತೋರಿಸಿದ್ವಿ. ಇಲ್ಲಿ ನಾವು ಭಾಳ ಆಟ ಆಡಿದ್ದೀವಿ. ಬನ್ನಿ, ನಮ್ಮ ಪೂರ್ತಿ ಫ್ಯಾಮಿಲಿ ಅಂದರೆ ಪೂರ್ತಿ 360 ಡಿಗ್ರಿ ತೋರಿಸ್ತೀವಿ. ಬರ್ರಿ ಬನ್ನಿ. ಗಾಯ್ಸ್ ನೋಡಿ ಗಾಯ್ಸ್ ಮೇಲೆ ಅನಿತಾ ಅಜ್ಜಿ ಹಾಯ್ ಮಾಡಿ. ಹಾಯ್ ಮಾಡಿ. ಯಶಮ್ಮ ಹಾಯ್. ನಾನು ಹಾಯ್. ಶಮ್ಮು ಹಾಯ್ ಮಾಡಿ ಶಮ್ಮು. ಅಜ್ಜಮ್ಮ ಹಾಯ್ ಮಾಡಿ. ಯೂಟ್ಯೂಬ್ ಓಮಮ್ಮ ಏನು ನಿಂಗ ಯೂಟ್ಯೂಬ್ ಚಾನಲ್. ಬನ್ನಿ ಹೋಗೋಣ. ಬನ್ನಿ ಗಾಯ್ಸ್. ಇಲ್ಲಿರೋದು ಎಲ್ಲಾನು ಬೇಕು ತಗೊಂಡು ಎಲ್ಲಾರು ಒಂದ್ಸತಿ ಹಾಯ್ ಮಾಡ್ರಿ. ಹಾಯ್ ಹಾಯ್ ಮಾಡ್ರಿ. ಎಲ್ಲರೂ ಹಾಯ್ ಮಾಡ್ರಿ. ಎಲ್ಲಾರು ಹಾಯ್ ಮಾಡ್ರಿ ಒಂದ್ಸತಿ. ಹಾಯ್ ಮಾಡ್ರಿ. ಬಾಯ್ ಬಾಯ್ ಎಲ್ಲ ಹಾಯ್. ಎಲ್ಲರೂ ಹಾಯ್ ಮಾಡ್ತೀರ. आता फ्लॅशलाईट ऑन आहे ह्याच्याकडे जेव्हा कर ते आत ते दर्शनाचं जाऊ एकदा जाऊ तर क्लिक घालू शकते, परत त्याच्यात ते क्लिक घालू शकते. हो या हे रूमचं दाखवच गाईस. ಇಲ್ಲಿನ್ನು ಕಟ್ಟಿದ್ದಾರೆ. ನಾವಿಲ್ಲೇ ತಾಯ್ಕೊಂಡು ಯಾಕಂದ್ರೆ ಇಲ್ಲೇ ಎಲ್ಲ ಊಟ ಮಾಡ್ತೀವಿ. ಒಂದು ತೋರಿಸ್ತೀವಿ. ನಿಮಗೆ ಅನಿಸಿದೇನೋ ನಾನೇ ಇಲ್ಲೇ ಮೂಡ್ತಿದ್ದೀನಿ. ಕ್ಯಾಮ್ರಾ ಇಟ್ಕೊಂತಾರೆ, ನಮ್ಮ ಕ್ಯಾಮ್ರಾಮ್ಯಾನ್ ಇದ್ದಾನೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ನಮ್ಮ ಜಗನೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ದ ಅಂತ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ನೀಡ್ತಿದ್ದಾರೆ, ನೋಡ್ಬೋದು ನೀವು. ಆ್ಯಂಡ್ ನಾನು ಎಲ್ಲೇ ಫೋನ್ ಇಟ್ಕೊಂಡು ನಿಂತ್ರೂ ನಮ್ಮ ತೇಜಸ್ ಬಂದುಬಿಡ್ತಾನೆ, ನಾನು ವಿಡಿಯೋ ಮಾಡ್ತೀನಿ ಅಂತ. ನೋಡ್ರಿ ಈಗ ಎಲ್ಲರಿಗೂ ಅವನೇ ಮಾತಾಡಿಸ್ತಾನೆ. ಹೇಗಿದೆ ಊಟ? ಹಾಯ್ ಅನ್ನಿ. ಜಾ ಹೇಗಿದೆ ಊಟ? ಚೆನ್ನಾಗಿದೆ. ಮಾವ ಬೈಕ್ ಮೇಲೆ ಚೆನ್ನಾಗಿದೆ. ಒಂದು 2 ತಿಂಗಳು ಸಸಿಮಮ್ಮ ಕಾಯಮ್ಮ. ಓಕೆ ಬಾಯ್. ಎಲ್ಲ ಬರೋದು ಕಡಿಮೆ ಯಾಕಿಲ್ಲ ಅಂತ ಹೇಳಿ ಮಾನಂದೊಳ್ಳ ಏನ್ರಿ ಫ್ರೆಂಡ್ಸ್ ರಾತ್ರಿ ಎಲ್ಲ ಊಟ ಮುಗಿಸ್ಕೊಂಡು ಎಷ್ಟೋ ತನಕ ಹರಟೆ ಹೊಡೆದು ಆಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ಬೋದು ಇಬ್ಬರು ಅಣ್ಣ ತಮ್ಮ ಆಟಾಡ್ತಾ ಇದ್ದಾರೆ. ಅವರಿಗಿಬ್ಬರಿಗೂ 2 ದಿನವೂ ನಾನು ಟ್ವಿನ್ನಿಂಗ್ ಡ್ರೆಸ್ಸೇ ತೊಗೊಂಡು ಬಂದಿದ್ದೆ, ಚೆನ್ನಾಗಿ ಕಾಣ್ತಾಯಿದ್ರು. ಆ್ಯಂಡ್ ಇದು ನಾವು ಎಲ್ಲ ಬಿಸ್ನಳ್ಳಿಯಲ್ಲಿ ಊಟ ಗೀಟ ಮುಗಿಸ್ಕೊಂಡು ದರ್ಶನ ಎಲ್ಲ ಆದಮೇಲೆ ಆಮೇಲೆ 1 ಡೇ ಸ್ಟೇ ಮಾಡಿ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ರಿಟರ್ನ್ ಬರ್ತಾ ಇದ್ದೀವಿ ನಾವು, ನೋಡ್ಬೋದು ನೀವು. ಇಲ್ಲಿಂದ ನಾವು ಬಿಸ್ನಳ್ಳಿಯಿಂದ ಮನೆಗೆ ಹೋಗೋಕ್ಕಿಂತ ಮುಂಚೆನೇ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಬಳ್ಳಾರಿಯ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು ಅದು. ಇಲ್ಲಿ ನೋಡಿ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ, ನಮ್ಮ ರಾಷ್ಟ್ರೀಯ ಲಾಂಛನ ಹೇಗೆ ಹಾಕಿದ್ದಾರೆ ಮೇಲ್ಗಡೆ ಕಾಣಿಸ್ತಾ ಇದೆ ಅಂದ್ಕೊತಿದ್ದೀನಿ. ಅದು ವ್ಯೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆ್ಯಂಡ್ 2 ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿ ಎಲ್ಲರೂ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಎಲ್ಲ ರಿಲೇಷನ್ನು ಸಿಕ್ಕರಲ್ಲ, ಒಂದು ತುಂಬ ದಿನದಿಂದ ಎಲ್ಲ ಗೆಟ್ ಟುಗೆದರ್ ಆದ್ವಿ ಅಂತ ಅನ್ನಿಸ್ತು. ಯಾಕಂದರೆ ರೀಸೆಂಟ್ಲಿ ಯಾವುದೇ ಫಂಕ್ಷನ್ ಇರಲಿಲ್ಲ, ಸೊ ಹಾಗಾಗಿ ಈ ಫಂಕ್ಷನಿಗೆ ಎಲ್ಲರೂ ಸಿಕ್ವಿ.
ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಈಗ ಬಳ್ಳಾರಿಯ ಫೇಮಸ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕನಕದುರ್ಗ ಅಂತ. ನಮ್ಮ ದಾವಣಗೆರೆಯ ದುರ್ಗಮ್ಮ ಹೇಗೆ ಫೇಮಸ್ಸೋ ಹಾಗೆ ಇಲ್ಲಿ ಬಳ್ಳಾರಿಯ ದುರ್ಗಮ್ಮನೂ ಫೇಮಸ್ ಅಂತಲೇ ಹೇಳ್ಬೋದು. ದೇವರು ಕೂಡ ಎಷ್ಟು ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಅಲೋ ಇಲ್ಲ, ರಶ್ ಇರಲಿಲ್ಲ ಅಂತ ನಾನು ಗೊತ್ತಿಲ್ಲಂಗೆ ವಿಡಿಯೋ ತಗೊಂಡಿದ್ದೀನಿ. ಅದು ಚೆನ್ನಾಗಾಯಿತು, ಒಂದು ಮೆಮೊರಿ ಇರುತ್ತೆ ಅಲ್ವಾ. ಆ್ಯಂಡ್ ಇಲ್ಲಿ ನೋಡಿ, ಎನಿ ಟೈಮ್ ಇಲ್ಲಿ ತೊಟ್ಲ ಕಟ್ಟಿರ್ತಾರೆ. ಇಲ್ಲಿ ಏನು ಬೇಡ್ಕೊಂಡ್ರೂ ಸತ್ಯ ಆಗುತ್ತೆ. ನೋಡಿ ದೇವರು ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಎಲ್ಲ ಕಣ್ಣಿದೆ, ಮಸ್ತಿದೆ. ಆ್ಯಂಡ್ ಅಲ್ಲಿ ಆಶೀರ್ವಾದ ಆಗಿ ನಮಗೆ ಲಿಂಬೆಹಣ್ಣು ಕೊಟ್ಟರು. ಚೆನ್ನಾಗಿತ್ತು. ರಶ್ ಏನು ಅಷ್ಟಿರಲಿಲ್ಲ, ಯಾಕಂದರೆ ಬುಧವಾರ ಅಲ್ವಾ. ಮಂಗಳವಾರ ಶುಕ್ರವಾರ ಆದರೆ ರಶ್ ಇರುತ್ತೆ. ಇವತ್ತು ನಾವು ಹೋಗಿದ್ದು ಬುಧವಾರ. ಒಂದು 5 o'clock ಅಷ್ಟೊತ್ತಿಗೆ ಹೋದ್ವಿ. 4 o'clock 5 o'clock ಆಗಿತ್ತು. ಆ್ಯಂಡ್ ಇಲ್ಲಿ ನೋಡಿ ಕೂಲರ್ ಎಷ್ಟು ದೊಡ್ಡದು ಇಟ್ಟಿದ್ದಾರೆ. ಬಂದಿರೋವಂಥ ಭಕ್ತಾದಿಗಳಿಗೆ ಸೆಕೆ ಆಗಬಾರ್ದು ಅಂತ ಹೊರಗಡೆನೂ 2-3 ಇಟ್ಟಿದ್ರು ಕೂಲರು. ತುಂಬ ಫೆಸಿಲಿಟಿ ಚೆನ್ನಾಗಿತ್ತು. ಆ್ಯಂಡ್ ಈ ದೇವಸ್ಥಾನವೂ ಕೂಡ ತುಂಬಾ ದೊಡ್ಡದಾಗಿದೆ. ನಮ್ಮ ಮನೆಯವರಂತೂ ಅಲ್ಲಿ ಸೆಕೆಗೆ ಬನಿನ್ ಮೇಲೆ ಇದ್ದರು ನೋಡ್ರಿ, ದಿನಪೂರ್ತಿ ಬನಿನ್ ಮೇಲೆ ಇದ್ದರು. ಆ್ಯಂಡ್ ಇಲ್ಲಿ ವಾಲ್ ಪೇಂಟ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಡಿಟೇಲಾಗಿ ಮಾಡಿದ್ದಾರೆ ನೋಡಿ. ಇಲ್ಲೊಂದು ದೇವಿಯ ಪೇಂಟಿಂಗು, ಇಲ್ಲೊಂದು ದೇವಿಯ ಪೇಂಟಿಂಗು. ಆ್ಯಂಡ್ ಇದು ಫ್ರಂಟಿಗೆ ಈ ಥರ ಕಾಣುತ್ತೆ ದೇವಸ್ಥಾನ. ಆ್ಯಂಡ್ ನಾವು ಎಲ್ಲರೂ ಇಷ್ಟು ಜನ ಹೋಗಿದ್ವಿ, ದಾವಣಗೆರೆಯಿಂದ ಇಷ್ಟು ಜನ ಬಂದಿದ್ದರು ನೋಡಿ. ಎಲ್ಲರೂ ಸೇರಿ ಫೋಟೋ ಹೊಡ್ಕೊಂಡಿದ್ದು ಆ್ಯಂಡ್ ಪೂಜೆ ಮಾಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಈ ಪೂಜೆ ಯಾರೇ ಮಾಡಲಿ ನಾವಂತೂ ಮಿಸ್ ಮಾಡಲ್ಲ, ಹೋಗೇ ಹೋಗ್ತೀವಿ. ಹೇಳಿದ್ರಲ್ಲ ಸ್ಟಾರ್ಟಿಂಗಲ್ಲೇ ನಮ್ಮ ಮನೆಯವರು. ಹೇಗೆ ಅನ್ನಿಸ್ತಿದೆ ನಮ್ಮ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದು ನಮ್ಮ ಮಮ್ಮಿ ಮತ್ತು ನಮ್ಮ ಆಂಟಿ. ಇಲ್ಲಿ ನೋಡಿ ಬಾಯ್ಸ್ ಗ್ಯಾಂಗ್ ಅಂತಲೇ ಹೇಳ್ಬೋದು, ಎಲ್ಲರೂ ಇದ್ದಾರೆ. ಮತ್ತು ಈ ಪೂಜೆ ಬೇಗ ಸಿಗಲಿ ನಮಗೆ ನೋಡಲಿಕ್ಕೆ. ಇದೇ ನಮ್ಮ ದೇವರು, ನೋಡ್ಬೋದು ನೀವು. ಸೊ ಹೇಗೆ ಅನ್ನಿಸ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್.